ಇನ್ನು ಮೊನ್ನೆ ನಡೆದಂತಹ ದುರಂತದಲ್ಲಿ ಮೃತಪಟ್ಟವರದು ಒಬ್ಬೊಬ್ಬರದು ಒಂದೊಂದು ಕರುಣಾಜನಕ ಕಥೆ. ಇಲ್ಲಿ ನೋಡಿ, ಒಬ್ರು ಕೋರ್ಟ್ನಲ್ಲಿ ಮದುವೆಯಾಗಿ ಹೊರಟಿದ್ರು, ದುರಂತ ಸಾವು ಕಂಡಿದ್ದಾರೆ. ವಿಮಾನ ದುರಂತದಲ್ಲಿ ಭವಿಕ್ ಮಹೇಶ್ವರಿ ಅಂತೇಳಿ ದುರ್ಮರಣಕ್ಕೀಡಾಗಿದ್ದಾರೆ. ವಡೋದರಾದ ವಾಡಿ ಪ್ರದೇಶದ ನಿವಾಸಿ ಭವಿಕ್ ಇವರು ಜೂನ್ 10ನೇ ತಾರೀಕು ಮದುವೆ ಆಗಿದ್ದಾರೆ. ಮದುವೆಯಾಗಿ 12ನೇ ತಾರೀಕು ಲಂಡನ್ಗೆ ಹೊರಟಿದ್ರು. 2 ದಿನ ಮದುವೆಯಾಗಿ 2 ದಿನದಲ್ಲಿ ಇವರು ಕೊನೆಯುಸಿರೆಳೆದಿದ್ದಾರೆ. ಈಗಾಗಲೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಈ ಹಿಂದೆ ಭವಿಕ್. ಸುಮ್ಮನೆ ಯಾಕೆ ದೊಡ್ಡದಾಗಿ ಐಷಾರಾಮಿಯಾಗಿ ಮದುವೆ ಆಗೋದು, ಕೋರ್ಟ್ನಲ್ಲಿ ಮದುವೆ ಆಗೋಣ ಅಂತ ಹೇಳಿ ಅವರ ತಂದೆ ಕೂಡ ಹೇಳಿದ್ರಂತೆ, ಕೋರ್ಟ್ನಲ್ಲಿ ಮದುವೆ ಆಗಪ್ಪ ಅಂತ. ಸೊ ಹಾಗಾಗಿ 25 ದಿನಗಳ ಹಿಂದೆ ಪಾಪ ಲಂಡನ್ನಿಂದ ಭವಿಕ್ ಬಂದಿದ್ರು ಮದುವೆಗೆ ಅಂತ ಹೇಳಿ. ಕೋರ್ಟ್ನಲ್ಲಿ ತುಂಬ ಸಿಂಪಲ್ ಆಗಿ ಮದುವೆ ಆಗಿ ಅದಾದ ನಂತರ ಒಂದು ರಿಸೆಪ್ಷನ್ ಮಾಡ್ಕೊಳ್ಳೋಣ, ಎಲ್ಲರಿಗೂ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ರಿಗೂ ಕೂಡ ಕರೆದು ಒಂದು ರಿಸೆಪ್ಷನ್ ಮಾಡೋಣ ಅಂತೇಳಿ. ನೋಡಿ, ಒಂದು ಭವಿಕ್ ಅವರ ಫೋಟೋ ಕೂಡ ಇದೆ. ಎಂಗೇಜ್ಮೆಂಟ್ ಆಗಿ ಅದಾದ ನಂತರ ಕೋರ್ಟ್ನಲ್ಲಿ ಹೋಗಿ ಮದುವೆ ಆಗಿದ್ದಂಥ ಭವಿಕ್ 10ನೇ ತಾರೀಕು ಮದುವೆ ಆಗಿದ್ದಾರೆ, 12ನೇ ತಾರೀಕು ಲಂಡನ್ಗೆ ಹೊರಟಿದ್ದಾರೆ. ಬಟ್ ದಾರುಣ ಅಂತ್ಯ ಕಂಡಿದ್ದಾರೆ. 26 साल 25 साल उम्र भाविक मुकेश कुमार महेश्वर अभी 15 दिन पहले ही लंदन से वापस आया था यहाँ घूमने के लिए. घूमने उसकी मंगनी की हुई थी तो हमने कोर्ट मैरिज करके उसको वापस भेज रहा था. बस 10 तारीख को कोर्ट मैरिज पर यार मेरा बहुत बड़ा समाज है. वहाँ पे तकरीबन 600-700 लोग पहुँच गए थे तुरंत ही. आधे पौने घंटे पर कुछ बचा ही नहीं तो क्या करें. आखिर बस वो प्लेन में बैठा था 1 बजे, तब बोला कि डैडी मैं बैठ गया हूँ, सब हो गया है, मैं बस टेक ऑफ की तैयारी है, चिंता मत कीजिए. बस यही. और मैं जॉब कर रहे थे, पढ़ाई पूरी हो गई, केयर होम में जॉब था. कोई मांग नहीं है, बस हमको हमारा बचेगा, उसका शरीर लौटा दो, और कुछ कर नहीं सकते बस. ಹೀಗೆ ಮತ್ತೊಂದು ಜೋಡಿ ಕೂಡ ದುರಂತದಲ್ಲಿ ಸಾವನ್ನಪ್ಪಿದೆ. ನವ ಜೋಡಿ ಒಂದು ಎಂಗೇಜ್ಮೆಂಟ್ ಮಾಡಿಕೊಂಡು ಹೊರಟಿದ್ದಂತಹ ಜೋಡಿ ನೋಡಿ, ಹಾರ್ದಿಕ್ ಅವಯ್ಯ ಮತ್ತು ವಿಭೂತಿ ಪಟೇಲ್ ಅಂತ ಹೇಳಿ ಇಬ್ರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು. ಜೂನ್ 7ನೇ ತಾರೀಕು ಇವರ ಮಧ್ಯೆ ನಿಶ್ಚಿತಾರ್ಥ ನಡೆದಿತ್ತು. ಇವರಿಬ್ಬರ ನಿಶ್ಚಿತಾರ್ಥ ಸೂರತ್ನಲ್ಲಿ ಆಗಿತ್ತು. ನಿಶ್ಚಿತಾರ್ಥವನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಲಂಡನ್ಗೆ ಹೊರಟಿದ್ರು. 10 ದಿನ ರಜೆ ಮೇಲೆ ತವರಿಗೆ ಬಂದಿದ್ದಂತಹ ಇಬ್ರು ಲಂಡನ್ನ ಕಾಲೇಜ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಲಂಡನ್ನ ಕಾಲೇಜ್ನಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಇವರಿಬ್ರು ಇಂಡಿಯಾಗೆ ಬಂದು ಇಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರು. ಪರಸ್ಪರ ಪ್ರೀತಿಸ್ತಾ ಇದ್ರು ಈ ಜೋಡಿ. ಸೊ ಹಾಗಾಗಿ ಫ್ಯಾಮಿಲಿ ಎಲ್ಲ ಇಲ್ಲೇ ಇತ್ತು, ಇಲ್ಲೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದು ಎಂಗೇಜ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಮದುವೆಗೂ ಕೂಡ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ ಮುಂದೆ. ಈಗ ಸದ್ಯಕ್ಕೆ ಮತ್ತೆ ವಾಪಸ್ ಲಂಡನ್ಗೆ ತೆರಳೋಣ ಅಂತ ಹೇಳಿ ಇಬ್ರು ಕೂಡ ಹೊರಟಿದ್ರು. ಬಟ್ ದುರಂತ ಅಂತ್ಯ ಕಂಡಿದೆ ಈ ನವ ಜೋಡಿ.